ಹೇಳೆ. ಅಯ್ಯೋ ಇಲ್ಲ ಮೇಡಮ್ ಅವರೇ, ನನ್ನ ಮಾತು ನಂಬಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀನ್ ಗೊತ್ತಿಲ್ಲ ಅಂದ್ರೆ ನಾನ್ ನಂಬಿಡ್ತೀರಾ? ಮನೇಲಿ ನೀನೊಬ್ಳೆ ತಾನೇ ಇದ್ದಿದ್ದು. ಅಂದ್ಮೇಲೆ ನಮ್ಮ ಒಡವೆಗಳೆಲ್ಲ ಹೇಗೆ ಮಾಯ ಆಗತ್ತೆ? ಓಹೋ, ಒಡವೆಗಳಿಗೆ ಕೈಕಾಲು ಬಂದು ಅದಾಗೆ ಅದು ಬೇರೆ ಕಡೆ ನಡ್ಕೊಂಡು ಹೋಗ್ಬಿಟ್ಟಿದೆ ಅಲ್ವಾ? ಇವತ್ತಿನವರೆಗೂ ಈ ಮನೇಲಿ ಒಂದೇ ಒಂದು ಕಳ್ತನ ಆಗಿಲ್ಲ. ಆದ್ರೆ ಇವತ್ತು ಒಂದು ಒಡವೆ ಬಿಡದೆ ಎಲ್ಲ ಕಳ್ತನ ಆಗಿದೆ. ಈಗ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತ ಡ್ರಾಮಾ ಮಾಡ್ತಾ ಇದ್ಯಾ? ನೀನ್ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿಜ ಬೊಗಳಿದ್ರೆ ಸರಿ, ಇಲ್ಲಾಂದ್ರೆ ನನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಅಮ್ಮೋರೆ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಯಾಕೆ ನನ್ನ ಮಾತನ್ನ ನಂಬ್ತಿಲ್ಲ ನೀವು? ಇಲ್ಲಿವರೆಗೂ ನಮ್ಮಂತ ಕೆಲಸ ಏನ್ ಮಾಡಿದ್ಯಾ ನೀನು? ಈ ಮನೆ ಕಾಲಿಟ್ಟಿದೆ ಮೋಸದಿಂದ. ಓಹೋ, ಈಗ ಗೊತ್ತಾಯ್ತು ಯಾಕೆ ನನ್ ಮಗನ್ ತಲೆ ಕೆಡಿಸಿ ತಾಳಿ ಕಟ್ಟಿಸ್ಕೊಂಡೆ ಅಂತ. ಈ ಮನೇಲಿ ಇರೋದನ್ನೆಲ್ಲ ದೋಚ್ಕೊಂಡು ಹೋಗೋದಕ್ಕೆ ತಾನೆ ಇಂಥ ದಿನಕ್ಕೋಸ್ಕರ ನೀ ಕಾಯ್ತಾ ಇದ್ದೆ. ನಿಜ ಹೇಳೆ, ಒಡವೆನೆಲ್ಲ ಎಲ್ಲಿಟ್ಟಿದ್ಯಾ ಅಂತ? ಮೇಡಮ್ ಅವರೇ, ನೀವ್ ಯಾಕೆ ನನ್ನ ಮೇಲೆ ಈ ತರ ಆರೋಪ ಹೊರಿಸ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ನಮ್ ದುರ್ಗಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ಒಡವೆನೂ ಕತ್ತಿಲ್ಲ ಅಮ್ಮವ್ರೆ. ನನಗೆ ಅದರ ಅವಶ್ಯಕತೆನೂ ಇಲ್ಲ. ಏಯ್, ಹೇಳಿದ್ದೇನೆ ಹೇಳ್ತಾ ಇರ್ಬೇಡ. ಊರಲ್ಲಿರೋ ತೆಂಗಿನಕಾಯಿನೆಲ್ಲ ಕದ್ದು ಮಾರ್ದವಳಲ್ವ ನೀನು? ಅಂದ್ಮೇಲೆ ಇಷ್ಟೆಲ್ಲ ಒಡವೆ ದುಡ್ಡು ನೋಡಿದ್ಮೇಲೆ ನಿನ್ ಕದಿದೆ ಇರ್ತೀಯ? ನೀನ್ ಎಂತ ಮನೆ ಹಾಳಿ ಅಂತ ನನಗ್ ಗೊತ್ತಿಲ್ವಾ? ಮೊದ್ಲೇ ಬಡ್ಕೊಂಡೆ ಈ ಕೆಲಸವಳ ಮನೆ ಕರ್ಕೊಂಡ್ ಬರೋದ್ ಬೇಡ ಅಂತ. ಯಾರು ನನ್ ಮಾತು ಕೇಳಲಿಲ್ಲ. ಈಗ ನೋಡಿ ಅನುಭವಿಸೋ ಹಾಗಾಗಿದೆ. ಯಾಕಮ್ಮವ್ರೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನನಗೂ ನಿಮ್ ಒಡವೆಗಳಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ಒಡವೆ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಾಯ್ ಮುಚ್ಚು. ಇನ್ನೊಂದ್ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅಂತ ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ಯಾ? ಇಂಥ ಕೀಳ್ ಕೆಲಸ ಮಾಡೋದಕ್ಕಿಂತಾನೆ ನಿಮ್ಮಪ್ಪ 3 ಜನ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದಾರಲ್ವಾ? ಇಂಥ ಜೀವನ ಮಾಡೋದ್ ಬದಲು ಬೇರೆ ಏನಾದ್ರೂ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ಬೋದಲ್ವಾ? ಮರ್ಯಾದೆಯಾಗಿ ನೀನೇನ್ ತಪ್ಪು ಮಾಡಿದ್ಯಾ ಅದನ್ನ ಒಪ್ಕೋ. ನೀ ಎಲ್ಲಾನು ಕದ್ದಿದ್ಯಲ್ಲ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಅಮ್ಮನ ಹತ್ರ ಕ್ಷಮೆ ಕೇಳು. ಅಮ್ಮ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ತಾರೆ. ಇಲ್ಲ ಅಂದ್ರೆ ನಮ್ಮೆಲ್ರ ಕೋಪಕ್ಕೆ ನೀನ್ ಬಲಿಯಾಗಿ ಹೋಗ್ತೀಯ. ಮೇಡಮ್ ಅವರೇ, ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ. ನಾನ್ ಕಳ್ತನ ಮಾಡಿಲ್ಲ. ನಿಮ್ಗೆಲ್ಲ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ. ಆ ದುರ್ಗಮ್ಮನ ಮೇಲೆ ಆಣೆಗೂ ನಾನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ನಾವಿಷ್ಟು ಸೀರಿಯಸ್ ಆಗಿ ಹೇಳಿದ್ರು ಒಪ್ಕೋತಾ ಇಲ್ವಲ್ಲ. ಈಗ ನಾನು ಅಮ್ಮನ ಹತ್ರ ಬೇಷ್ ಅನ್ಸ್ಕೋಬೇಕಂದ್ರೆ ನಾನೇನಾದ್ರೂ ಮಾಡ್ಲೇಬೇಕು. ಅಂದ್ರೆ ನೀನ್ ಒಡವೆಗಳನ್ನ ಕದ್ದಿಲ್ಲ? ಇಲ್ಲ ಮೇಡಮ್ ಅವ್ರೆ, ನಾನು ಹೇಳ್ತಿರೋದು ಸತ್ಯ. ಏನ್ ಇವಳು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳು? ಯಾವಾಗ್ಲೂ ಸತ್ಯ ಹೇಳ್ತಾನೆ ಬದುಕ್ತಾ ಇದ್ದಾಳೆ.
ಕಳ್ತನ ಮಾಡ್ದವ್ರೆಲ್ಲ ಮೊದಲು ಹೇಳೋದು ಇದೇ ಮಾತು. ಅದನ್ನೇ ನೀನು ಹೇಳ್ತಾ ಇದ್ಯಾ. ಅಷ್ಟೊಂದು ಒಡವೆ ಲಕ್ಷಾಂತರ ರೂಪಾಯಿ ಕತ್ಕೊಂಡು ಏನು ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಾ? ಮೊದ್ಲು ಅಳದನ್ನ ನಿಲ್ಸು. ಎಲ್ಲದಕ್ಕೂ ಕಣ್ಣೀರ್ ಮಾತ್ರ ಬೇಗ ಬಂದ್ಬಿಡತ್ ನಿಂಗೆ. ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ನೀನ್ ಒಬ್ಳೇ ಇರ್ತೀಯ, ಭದ್ರವಾಗಿ ಬಾಗ್ಲಾಕು ಅಂತ ಹೇಳ್ದೆ ತಾನೆ. ಅಂದ್ಮೇಲೆ ಈ ಮನೇಲಿ ಇದ್ದಿದ್ದು ನೀನೊಬ್ಳೆ ತಾನೆ. ಅಂದ್ಮೇಲೆ ನೀನ್ ತಾನೇ ಕಳ್ತನ ಮಾಡಿರೋದು. ಯಾರ್ ನೀವು? ಮೇಡಮ್, ನಾವು ಗೀಜರ್ ಸರ್ವಿಸ್ ಮಾಡೋರು. ಇವತ್ತು ಸರ್ವಿಸ್ ಡೇಟ್ ಇತ್ತು, ಅದಕ್ಕೆ ಬಂದೆ ಮೇಡಮ್. ನಿಮಗಿಲ್ಲಿ ಬರೋದಕ್ಕೆ ಯಾರು ಹೇಳಿದ್ದು? ತಾರಕ್ ಸರ್ ಹೇಳಿದ್ರು ಮೇಡಮ್. ಅಮ್ಮೋರೆ, ನಿಮ್ಮ ಹತ್ರ ಒಂದು ವಿಚಾರ ಹೇಳೋದನ್ನ ಮರ್ತು ಬಿಟ್ಟೆ. ನೀವೆಲ್ಲ ಹೊರಗಡೆ ಹೋದ್ಮೇಲೆ ಗೀಸರ್ ರಿಪೇರಿ ಮಾಡಬೇಕು ಅಂತ ಇಬ್ರು ಹುಡುಗರು ಬಂದಿದ್ರು ಮನೆಗೆ. ಗೀಸರ್ ರಿಪೇರಿ ಮಾಡೋರ? ಮಾಮ, ಅವ್ರು ಹೋದ್ ತಿಂಗಳೇ ಬಂದು ಸರ್ವಿಸ್ ಕೊಟ್ಬಿಟ್ಟು ಹೋಗಿದ್ರಲ್ಲ, ನೀನೇನಾದ್ರೂ ಮತ್ತೆ ಬರೋದಕ್ಕೆ ಹೇಳ್ದ್ಯಾ? ನಾನ್ ಯಾರನ್ನು ಬರೋದಕ್ಕೆ ಹೇಳಿಲ್ವಲ್ಲ. ಅದು ಚಿಕ್ಕ ಯಜಮಾನ್ರು ಬರೋದಕ್ಕೆ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಅವನ ಅವನ್ ಯಾವತ್ತೂ ಈ ಮನೆ ಬಗ್ಗೆ ಯೋಚನೆ ಮಾಡಲ್ಲ, ಯಾವ ಜವಾಬ್ದಾರಿಗಳನ್ನು ತಗೊಳಲ್ಲ. ನಾನಿದನ್ನೆಲ್ಲ ನಂಬಲ್ಲ. ಇಲ್ಲ ಮೇಡಮ್ ಅವ್ರೆ, ಅವ್ರು ನಿಜವಾಗ್ಲೂ ಚಿಕ್ಕ ಯಜಮಾನ್ರ ಹೆಸರನ್ನೇ ಹೇಳಿದ್ದು. ಇರಕ್ಕ, ಯಾವುದಕ್ಕೂ ಒಂದ್ಸಲ ಅಣ್ಣನ್ ಕಾಲ್ ಮಾಡಿ ಕೇಳ್ತೀನಿ. ಇವಳೇ ಕಾಲ್ ಮಾಡ್ತಿದ್ದಾಳೆ, ಚೋಟ್ ಮೆಣಸಿನ್ಕಾಯಿ. ನನ್ನಿಂದ ಏನಾದ್ರೂ ಕೆಲಸ ಬೇಕು ಇಲ್ಲ ಪಾಕೆಟ್ ಮನಿ ಬೇಕು ಅಂದ್ರೆ ಮಾತ್ರ ಫೋನ್ ಮಾಡೋದು. ಏನು ಅಂತ ಕೇಳ್ಬಿಡೋಣ. ಹಲೋ ಹಲೋ ಅಣ್ಣ, ಎಲ್ಲಿದ್ಯಾ? ನಾನು ಎಲ್ಲಾದ್ರೂ ಇರ್ತೀನಿ, ನಿನಗ್ಯಾಕೆ? ಈಗೇನು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ಯಾ ಅಥವಾ ಯಾವ್ದಾದ್ರು ಹೊಸ ಮೂವಿ ನೋಡೋದಕ್ಕೆ ದುಡ್ಡು ಬೇಕಾಗಿದ್ಯಾ? ಮ್ಯಾಟ್ರಿಕ್ ಬಂದ್ಬಿಡು. ಅದೆಲ್ಲ ಏನೂ ಇಲ್ಲ ಅಣ್ಣ. ನೀನೇನಾದ್ರೂ ಮನೆಗೆ ಗೀಸರ್ ಸರ್ವಿಸ್ ಮಾಡ್ಸಕ್ಕೆ ಯಾರನ್ನಾದ್ರೂ ಕಳಿಸಿದ್ಯಾ? ಅಯ್ಯಯ್ಯೋ ಚೋಟ್ ಮೆಣಸಿನ್ಕಾಯಿ, ಇಂಥ ಒಳ್ಳೆ ಕೆಲಸ ಎಲ್ಲ ಮಾಡೋ ಅಷ್ಟು ಒಳ್ಳೆವ್ ನಾನಲ್ಲ. ಇನ್ ಕೇಸ್ ಮನೇಲಿ ಗೀಸರ್ ಕೆಟ್ಟೋಗಿದ್ರೆ ಯಾವ್ದಾದ್ರು 3 ಸ್ಟಾರೋ ಇಲ್ಲ 5 ಸ್ಟಾರೋ ಬುಕ್ ಮಾಡ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೊಂಡು ಒಂದೆರಡು ಪೆಗ್ ಹಾಕೊಂಡು ಆರಾಮಾಗಿ ನನ್ನ ಕೆಲ್ಸಕ್ಕೆ ನಾನು ಹೋಗ್ಕೋತೀನಿ. ಇಂಥ ಕೆಲಸ ಏನೇ ಇದ್ರು ನಿಮ್ ಮಹಾತಾಯೇ ಮಾಡೋದು, ಅವ್ರನ್ನೇ ಕೇಳ್ಕೋಬೇಕು. ಇದೆಲ್ಲ ಒಂದು ವಿಷಯ ಅಂತ ಫೋನ್ ಮಾಡಿದ್ಯಾ? ಇಡು ಫೋನ್ ನಿನ್ ಮಕ್ಕೆ. ಹಲೋ ಅಣ್ಣ, ಹಲೋ ಹಲೋ ಅಣ್ಣ. ಬರೀ ಇಂಥದ್ದೆಯಾ? ಏನಂತೆ? ಇಲ್ಲ ಅಮ್ಮ, ಅವ್ನು ಯಾರನ್ನೂ ಕಳಿಸಿಲ್ವಂತೆ.